ನಮ್ಮ ಕರ್ನಾಟಕದ ಹೆಮ್ಮೆ RCBಯ ಸ್ಟಾರ್ ಆಟಗಾರ್ತಿ, ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಅವರ ತಂದೆ ರಾಜೇಶ್ ಪಾಟೀಲ್ ಅವರು ಈಗ ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ. ನಮ್ಮ ಎಕ್ಸ್ಪೋನ ವಿಸಿಟ್ ಮಾಡಿದ್ದಾರೆ. ಸರ್, ವೆಲ್ಕಮ್ ನಮ್ಮ ಎಕ್ಸ್ಪೋಗೆ. ಸೊ ನೀವು ಕ್ರಿಕೆಟ್ ದೊಡ್ಡ ಫ್ಯಾನ್, ಯಾಕಂದರೆ ಮನೇಲಿ ಅಂಥ ದೊಡ್ಡ ಪ್ರತಿಭೆಯನ್ನು ನೀವು ಬೆಳೆಸಿದ್ದೀರಿ. ಸೊ ಅದರ ಜೊತೆಗೆ ಕಾರ್ ಬಗ್ಗೆ ಕೂಡ ನಿಮಗೆ ಅಷ್ಟೇ ಕ್ರೇಜ್ ಇದೆ ಅಂತ ಕೇಳ್ಪಟ್ಟೆ. ಸೊ ಯಾವೆಲ್ಲ ಕಾರ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ರಿ ಆ್ಯಂಡ್ ನಮ್ಮ ಎಕ್ಸ್ಪೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಸರ್? ಫಸ್ಟ್ ಆಫ್ ಆಲ್ ನ್ಯೂಸ್ ಫಸ್ಟ್ವರೆಗೆ ಎಕ್ಸಿಬಿಷನ್ ಮಾಡ್ತಾ ಇರೋದ್ರಿಂದ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ಥರ ವೆಹಿಕಲ್ಸು ಎಲ್ಲ ಇದಾವೆ ಇಲ್ಲಿ ನೋಡಿದ್ದೀನಿ, ಭಾಳ ಖುಷಿ ಆಗ್ತಾ ಇದೆ. ಓಕೆ, ಸೊ ಯಾವ ಕಾರ್ ನಿಮ್ಗೆ ತುಂಬ ಇಷ್ಟ ಆಯಿತು ಈ ಎಕ್ಸ್ಪೋನಲ್ಲಿ ಸರ್? ಎಲ್ಲ ಸ್ಟಾಲ್ಗಳಿಗೂ ಹೋಗಿ ನೀವು ವಿಸಿಟ್ ಮಾಡ್ತಾ ಇದ್ರಿ. ಸೊ ಯಾವ ಕಾರ್ ನಿಮ್ಗೆ ತುಂಬ ಇಷ್ಟ ಆಯ್ತು ಇಲ್ಲಿ? ಮಹೇಂದ್ರ ಅವ್ರದ್ದು ಈ BE6 ಭಾಳ ಚೆನ್ನಾಗಿದೆ, ನೋಡೋಣ ಅಂತ. ಸೊ ಎಲೆಕ್ಟ್ರಿಕ್ ಕಾರ್ ಇದೆಯಾ ಅಥವಾ ತಗೋಬೇಕಂತ ಪ್ಲಾನ್ ಮಾಡ್ತೀವಿ? ತಗೊಳ್ಳೋ ಪ್ಲ್ಯಾನ್ ಇದೆ ಸರ್. ಓಕೆ. ಸೊ ಎಲ್ಲ ಕಾರ್ಗಳ ಒಂದು ಮಾಡೆಲ್ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿದೆ, ಭಾಳಷ್ಟು ಜನ ಬಂದಿದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಸೊ ನಾವು ಶ್ರೇಯಾಂಕಾ ಪಾಟೀಲ್ ಅವ್ರನ್ನ ಆನ್ ಫೀಲ್ಡಲ್ಲಿ ಅಷ್ಟೇ ನೋಡ್ತಾ ಇದ್ವಿ, ಬಟ್ ಆಫ್ ದ ಫೀಲ್ಡ್ ಹೆಂಗಿರ್ತಾರೆ? ಮನೇಲಿ ಅವರು ಕೂಡ ಒಬ್ಬ ಕಾರ್ ಫೆನಾಟಿಕ್, ಅಂದರೆ ಕಾರ್ ಅಂದರೆ ತುಂಬ ಇಷ್ಟನಾ ಹೆಂಗೆ ಅವರು? ಅಥವಾ ಆಟೋಮೊಬೈಲ್ ನಿಮಗೆ ಮಾತ್ರ ಇಷ್ಟ, ಅವ್ರಿಗೆ ಏನಾದರೂ ಯಾವ ಥರ ಇದೆ ಅವರ ಒಂದು ರೆಸ್ಪಾನ್ಸ್? ಅವಳು ಭಾಳ ಸರ್ವೆ ಮಾಡ್ತಾಳೆ, ಯಾಕೆ ಕಾರ್ ತೊಗೊಳ್ಳೋದು ಏನು ಅಂತ. ಅವಳು ಹೇಳಿದಾಳು, ಒಂದು EV ಕಾರ್ ತೊಗೋಪಪ್ಪ ಅಂತ ಹೇಳಿದಾಳೆ, ಅದಕ್ಕೆ ನೋಡೋಕೆ ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಮ್ಮ ಎಕ್ಸ್ಪೋ ಇಂದಾನೆ ಅದಕ್ಕೆ ಒಂದು ಮುನ್ನುಡಿ ಬರೆದಂತೆ ಆಗಲಿ, ಇಲ್ಲಿಂದಾನೇ ನೀವು ಒಂದು ಕಾರ್ ತೊಗೊಂಡು ಹೋಗಿ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ಸೊ ಶ್ರೇಯಾಂಕಾ ಪಾಟೀಲ್ ಅವರ ತಂದೆ ರಾಜೇಶ್ ಪಾಟೀಲ್ ಅವರು ಕೂಡ ಈ ಒಂದು ಎಕ್ಸ್ಪೋನಲ್ಲಿ ಭಾಗಿಯಾಗಿ ಹಲವಾರು ಆಪ್ಷನ್ಸನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.